शिवबालयोगिं भीमेश्वरात्मजमप्रमेयम् पार्वतीसुतं सकलशुभङ्करज्ञानदीपं गुरुसार्वभौमं शरणागतवत्सलं योगिं अर्धनारीश्वरस्वरूपं नमामि। ಕೇಳಿ ಕೇಳಿ ಶಿವಯೋಗಿಯ ಗಾಥ ಕೇಳಿ ಮನಸಾರ, ಕೇಳಿ ಕೇಳಿ ಶಿವಯೋಗಿಯ ಗಾಥ ಕೇಳಿ ಮನಸಾರ. ಆಲಿಸಿದರು ಆಲಾಪಿಸಿದರು ಮಹದಾನಂದ ಕೊಡುವಂತ ಗಾಥ ಕೇಳಿ ಕೇಳಿ ಶಿವಯೋಗಿಯ ಗಾಥ ಕೇಳಿ ಮನಸಾರ. ಗೋದಾವರಿ ನದಿ ತೀರದಲ್ಲಿ ಶ್ರೀ ಆದಿವಾರ ಪೂಪೇಟೆಯಲ್ಲಿ ಸತ್ಯರಾಜ ಜನುಮವನು ತಾಳಿದನು ಮಂಗಳ ಗಡಿಯದಲ್ಲಿ. ಪಾರ್ವತಮ್ಮ ಭೀಮಣ್ಣ ದಂಪತಿಗೆ ಮುದ್ದಿನ ಮಗನಾಗಿ ವಿಶ್ವಶಾಂತಿಗೆ ತಪಸ್ಸು ಮಾಡಲು ಜನಿಸಿದವರವಾಗಿ ಕೇಳಿ ಕೇಳಿ ಶಿವಯೋಗಿಯ ಗಾಥ ಕೇಳಿ ಮನಸಾರ. ಎರಡು ವರುಷದ ಪ್ರಾಯದಲ್ಲಿಯೇ ತಂದೆಯು ಕಾಲವ ಮಾಡಿದನು. ಮನೆಯ ಬಡತನ ನೋಡಲಾರದೆ ಕಾಯಕ ಮಾಡಿದನು. ಎಳೆಯ ವಯಸ್ಸಲ್ಲೇ ಶಾಲೆ ತೊರೆದು ಕೈ ಮಗ್ಗವನೇಗಿದನು. 14 ಹರೆಯಕ್ಕೆ ಮನೆಯ ಮಂದಿಯ ಕುಶಲವ ನೋಡಿದನು. ಕೇಳಿ ಕೇಳಿ ಶಿವಯೋಗಿಯ ಗಾಥ ಕೇಳಿ ಮನಸಾರ. ಪ್ರಖರವಾದ ಬಿಸಿಲಿನಲ್ಲಿ ಒಮ್ಮೆ ಸಕರೊಡನೆ ತೋಪಿನಲ್ಲಿ ನಡೆಯುತ್ತಿರೆ. ರಸವ ತುಂಬಿರುವ ತಾಳೆ ಫಲಗಳು ತಂದಾನೆ ಉದಿರೆ. ರುಚಿಯ ನೋಡಲು ರಸವ ಹೀರಲು ಹಿಸುಕಿದ ಕರಗಳಲ್ಲಿ ಜ್ಯೋತಿ ಬೆಳಗಿ ಓಂಕಾರ ಕೇಳಿತು ತಾಳೆಯ ಹಣ್ಣಿನಲ್ಲಿ. ಕೇಳಿ ಕೇಳಿ ಶಿವಯೋಗಿಯ ಗಾಥ ಕೇಳಿ ಮನಸಾರ. ಫಲವು ಲಿಂಗದ ರೂಪ ಧರಿಸಿ ಭಾಗವಾಯಿತ ಶಿವಲಿಂಗ. ಶಿವನು ಜಂಗಮನ ರೂಪದಲ್ಲಿ ಉದ್ಭವಿಸದನದರಿಂದ ಲೋಕ ಬೆಳಗಲು ತಪಸ್ಸು ಮಾಡಿಸಲು ಇಳಿದನು ಬಾನಿಂದ. ಭ್ರುಕುಟಿ ಮುಟ್ಟಿದನು ದೀಕ್ಷೆ ಇತ್ತನು ಹರಸಿದ ಒಲವಿಂದ. ಕೇಳಿ ಕೇಳಿ ಶಿವಯೋಗಿಯ ಗಾಥ ಕೇಳಿ ಮನಸಾರ. ಕುಳಿತಿಹನು ಬಾಲಕನು ತಪಸ್ಸಿನಲ್ಲಿಯೇ 14 ಪ್ರಾಯದ ವಯಸ್ಸಿನಲ್ಲಿಯೇ. ಕುಳಿತಿಹನು ಬಾಲಕನು ತಪಸ್ಸಿನಲ್ಲಿಯೇ 14 ಪ್ರಾಯದ ವಯಸ್ಸಿನಲ್ಲಿಯೇ. ವಿಷಯವರಿತು ಹೆತ್ತ ಕರುಳು ಓಡಿ ಬಂದಳು. ಕಂಬನಿಯ ಧಾರೆ ಎರೆದು ಬೇಡಿಕೊಂಡಳು.
ಆಗಿ ಕರಗಿ ಹೋದಳು. ಆತ ಮಾತನಾಡುವುದಿರಲಿ, ಕಣ್ತೆಗೆದು ತಾಯಿಯೆಡೆ ನೋಡಲೂ ಇಲ್ಲ. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ಮತಾಪಸಿಯ ಕ್ಲೇಶಗಳ ಆಲಿಸಿರಮ್ಮ. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ಮಹತಾಪಸಿಯ ಕ್ಲೇಶಗಳ ಆಲಿಸಿರಮ್ಮ. ಉಡುಗೆ ತೊರೆದು ಕೌಪಿನ ಧಾರಿಯಾದನು, ಚಳಿಗಾಲಿ ಮಳೆಗೆ ಎದೆಯೊಡ್ಡಿ ಕುಳಿದಿಹನು. ನಿದ್ರಾಹಾರವನೆ ಮರೆತು ತಪಸ್ಸಲ್ಲಿಹನು, ತನ್ನ ಗುರುವಿನ ಆದೇಶದಂತೆ ನಡೆಯುತ್ತಿಹನು ನೋಡಿ. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ಮತಾಪಸಿಯ ಕ್ಲೇಶಗಳ ಆಲಿಸಿರಮ್ಮ. ತಪಸ್ಸಿಗೆ ಕುಳಿತೆರಡು ದಿನಕ್ಕೆ ಕ್ಲೇಶಗಳಾಯ್ತು, ಹಾಗೆ ಬಗೆಯ ದುಷ್ಟ ಹುಡುಗರ ರೂಪದಲಾಯ್ತು. ದ್ವೇಷವನೇ ಕಾರುತ್ತಲೇ ಹೊಡೆದರು ಅವನ, ಪರಿಪರಿಯ ಹಿಂಸೆಗಳ ನೀಡಿದರು ರಾಮ. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ಮತಾಪಸಿಯ ಕ್ಲೇಶಗಳ ಆಲಿಸಿರಮ್ಮ. ಬಾಲಯೋಗಿ ಸಮಾಧಿಯಲ್ಲಿರುವಾಗ ಕೆಲವರು ಪರೀಕ್ಷಿಸುವ ಸಲುವಾಗಿ ಬೆಂಕಿಯನ್ನು ಹಾಕಲು ಮಹನೀಯನ ದೇಹವೇ ದುಸ್ಥಿತಿಗೊಳಗಾಯಿತು. ಮಹನೀಯನ ದೇಹವೇ ದುಸ್ಥಿತಿಗೊಳಗಾಯಿತು, ಆದರೂ ಸಹ ಮೌನದಲ್ಲಿ ಸಹಿಸಿದನು ಯೋಗಿ. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ಮತಾಪಸಿಯ ಕ್ಲೇಶಗಳ ಆಲಿಸಿರಮ್ಮ. ಊರನ್ನು ಬಿಟ್ಟು ಮಸನಕ್ಕೆ ಸಾಗಿ ತಪಸ್ಸನ್ನು ಮಾಡಿದ ಬಾಲ, ಊರನ್ನು ಬಿಟ್ಟು ಮಸನಕ್ಕೆ ಸಾಗಿ ತಪಸ್ಸನ್ನು ಮಾಡಿದ ಬಾಲ, ಅಲ್ಲಿಯೂ ಕೂಡ ನೆಮ್ಮದಿ ಇಲ್ಲದೆ ನಡೆಯಿತು ಅವನ ಕಾಲ. ಬಾಲ ತಾಪಸಿಗೆ ನೋಡಿ ಬಂದಿದೆ ಎಂತಹ ಪರಿಸ್ಥಿತಿ. ಸತ್ಯರಾಜು ಮಾಡುತ್ತಿರುವ ತಪಸ್ಸನ್ನು ದಿಕ್ತಪಸ್ಸು ಎನ್ನಲಾಗುತ್ತದೆ. ಅಂದರೆ 4 ದಿಕ್ಕುಗಳಿಗೂ ಮುಖ ಮಾಡಿ ಮಾಡುವ ತಪಸ್ಸು. ಈಗ ಸತ್ಯರಾಜು ದಿಕ್ತಪಸ್ಸಿನಲ್ಲಿ ಮೊದಲನೆಯ ದಿಕ್ಕಾದ ಪೂರ್ವ ದಿಕ್ಕಿಗೆ ಅಭಿಮುಖನಾಗಿ ತಪಸ್ಸು ಮಾಡುತ್ತಿದ್ದಾನೆ. ಈ ನಾಟಕದಲ್ಲಿ ಈ ವೇದಿಕೆಯ ಮೇಲೆ ನಾವು ನೋಡುವ ಎಲ್ಲ ಸನ್ನಿವೇಶಗಳು ಈಗ ನಮ್ಮ ಸ್ವಾಮಿಗಳ ಆದಿವಾರಪಪೇಟೆ ಆಶ್ರಮವಿದೆಯಲ್ಲ, ಅಲ್ಲೇ ನಡೆದಿದ್ದು. ಜಂಗಮದೇವರು ಸತ್ಯರಾಜನನ್ನು ತಪಸ್ಸಿಗೆ ಕೂರಿಸಿ ಇಲ್ಲಿಗೆ 3 ತಿಂಗಳಾಗಿವೆ. ಸತ್ಯರಾಜು ದಿನವೂ 23 ಗಂಟೆಗಳ ಕಾಲ ಸಮಾಧಿಯಲ್ಲೇ ಧ್ಯಾನ ಮಾಡುತ್ತಿದ್ದ. ಪ್ರತಿದಿನ ಮಧ್ಯರಾತ್ರಿ ಅವನಿಗೆ ಸಮಾಧಿಯಿಂದ ಎಚ್ಚರಿಕೆಯಾಗುತ್ತಿತ್ತು. ಆಗ ಎದ್ದು ಸ್ನಾನ ಮಾಡಿ ಬಹುಶಃ 1 ಲೋಟ ಹಾಲನ್ನು ಕುಡಿದು ಮತ್ತೆ ಧ್ಯಾನಕ್ಕೆ ಕುಳಿತುಕೊಂಡು
ಸಮಾಧಿಯಲ್ಲಿ ಲೀನವಾಗುತ್ತಿದ್ದ. ಅಂತಹ ಒಂದು ಮಧ್ಯರಾತ್ರಿ ನಡೆದ ಒಂದು ಸಂಘಟನೆಯನ್ನು ಈಗ ನೋಡೋಣ. ಈ ನೋವು ತಡೆಯಲಾಗುತ್ತಿಲ್ಲ, ಧ್ಯಾನ ಮಾಡಲು ಸಾಧ್ಯವಾಗುತ್ತಿಲ್ಲ. ನಾನು ಯಾಕೆ ಈ ಸ್ಮಶಾನದಲ್ಲಿ ಸಜೀವ ಶವದಂತೆ ಬದುಕುತ್ತಿದ್ದೀನಿ? ಇಲ್ಲಿ ಹುಳು ಹಾವುಗಳು ಸಹ ಪದೇ ಪದೇ ನನ್ನನ್ನು ಕಚ್ಚುತ್ತಿವೆ. ನಾನು ಸಾಧಾರಣವಾಗಿ ಯಾರ ಮಾತು ಕೇಳುವವನಲ್ಲ. ಈ ಜಂಗಮನು ಯಾರೋ ನನ್ನನ್ನು ಸರಿಯಾಗಿ ಯಾಮಾರಿಸಿದ್ದಾನೆ. ಅವನೆಲ್ಲಿ? 3 ತಿಂಗಳಾಗಿದೆ ನಾನು ಇಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದರೂ ಅವನು ತಿರುಗಿ ಬರಲಿಲ್ಲವೇ? ಅವನು ಹೇಳಿಕೊಟ್ಟಿದ್ದ ಈ ಸಾಧನೆಯಿಂದ ಯಾವ ಉಪಯೋಗ ಅಥವಾ ಪ್ರಯೋಜನ ಕಾಣಿಸುತ್ತಿಲ್ಲ. ನಾನು ಮನೆಗೆ ಹೋಗಿ ಪುನಃ ನನ್ನ ವೃತ್ತಿಯನ್ನು ಮಾಡಿಕೊಳ್ಳುತ್ತಾ ನನ್ನ ವ್ಯಾಪಾರವನ್ನು ಮುಂದುವರಿಸಿಕೊಂಡು ನನ್ನ ತಾಯಿ ಮತ್ತೆ ನನ್ನ ಕುಟುಂಬವನ್ನು ನೋಡಿಕೊಳ್ಳಬೇಕು. ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ಮನೆಗೆ ಹೋಗುತ್ತಿದ್ದೇನೆ. ನನಗೆ ಸಾಕಾಗಿದೆ. ನನ್ನಿಂದ ಇದು ಸಾಧ್ಯವಿಲ್ಲ. ಏಕೆ? ಏನಾಯಿತು? ತುಂಬ ದೊಡ್ಡ ನಾಗರ ಹಾವು ನನ್ನನ್ನು ಕಚ್ಚಿತು. ಅದರ ವಿಷ ನನ್ನ ದೇಹದಲ್ಲೆಲ್ಲ ಹರಡಿ ಮೈಯೆಲ್ಲ ವಿಪರೀತವಾಗಿ ಉರಿಯುತ್ತಿದೆ. ತಡೆಯಲಾರದಷ್ಟು ನೋವಾಗುತ್ತಿದೆ. 3 ತಿಂಗಳ ಕೆಳಗೆ ನೀವು ನನ್ನನ್ನು ಈ ತಪಸ್ಸಿನಲ್ಲಿ ಕೂರಿಸಿದ್ದಾಗಿನಿಂದ ಲೆಕ್ಕವಿಲ್ಲದಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ. ನನ್ನಿಂದ ಇದನ್ನೆಲ್ಲ ಯಾಕೆ ಮಾಡಿಸುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಮನೆಗೆ ಹೋಗಿ ನನ್ನ ಸಾಧಾರಣ ಜೀವನವನ್ನು ನಡೆಸಲು ಬಿಡಿ. ನನಗೆ ನಿನ್ನ ನೋವು ಅರ್ಥವಾಗುತ್ತದೆ. ಅಂದು ನಾನು ನಿನಗೆ ಮಾತು ಕೊಟ್ಟ ಹಾಗೆ ನಿನ್ನ ಕಷ್ಟಗಳನ್ನು ಬಗೆಹರಿಸುವುದಕ್ಕಾಗಿಯೇ ನಾನು ಈಗ ಬಂದಿರುವುದು. ಮನೆಗೆ ಮರಳಿ ಏನು ತಾನೇ ಮಾಡುವೆ? ನಿನ್ನ ತಾಯಿ ಮತ್ತು ನಿನ್ನ ಕುಟುಂಬವನ್ನು ನೋಡಿಕೊಳ್ಳುವೆ. ಅಷ್ಟೇ ಅಲ್ಲವೇ? ಅದನ್ನು ನನಗೆ ಒಪ್ಪಿಸುವೆಯಾ? ನಾನು ನಿನ್ನನ್ನು ಒಂದು ಮಹತ್ತರವಾದ ಕಾರ್ಯಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ತಯಾರು ಮಾಡುತ್ತಿರುವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಈ ಕಷ್ಟಗಳನ್ನೆಲ್ಲ ತಡೆದುಕೊಂಡು ಅಡ್ಡಿ ಆತಂಕಗಳಿಂದ ಹೊರಗೆ ಬಾ. ಇನ್ನು
ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಈಗ ನಿನಗೆ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡುತ್ತೇನೆ. ಈ ಮಂತ್ರವನ್ನು ಜಪಿಸಿದರೆ ಹಾವಿನ ವಿಷದ ಪರಿಣಾಮದಿಂದ ವಿಮುಕ್ತಿ ಪಡೆಯುವೆ. ನನ್ನ ಜೊತೆಗೆ ಈ ಮಂತ್ರವನ್ನು ಜಪಿಸು. ಓಂ ನಮಃ ಶಿವಾಯ. 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 ತಪೋಮಂದಿರಕ್ಕೆ ಹಿಂದಿರುಗಿ ಹೋಗಿ ಕುಳಿತುಕೊಂಡು ಈ ಮಹಾಮಂತ್ರವನ್ನು ಜಪಿಸು. ತಪಸ್ಸನ್ನು ಮುಂದುವರೆಸು. ದೈವಕೃಪೆ ನಿನ್ನ ಮೇಲಿರಲಿ. ಈ ದೈವ ಕಾರ್ಯದಲ್ಲಿ ನೀನು ಯಶಸ್ವಿಯಾಗುವೆ. ಎಂತಹ ನಾಚಿಕೆಗೇಡು! ಕಾಲನಾಗನ ವಿಷದಿಂದ ಉಂಟಾದ ನೋವನ್ನು ತಡೆಯಲಾರದೆ ತಪಸ್ಸನ್ನು ಬಿಟ್ಟು ಮನೆಗೆ ಹೊರಟೆನಲ್ಲ. ಜಂಗಮದೇವರು ನನ್ನನ್ನು ತಡೆಯದೇ ಇದ್ದಿದ್ದರೆ ಯೋಗ ಭ್ರಷ್ಟನೆನಿಸಿಕೊಂಡು ತುಚ್ಛವಾದ ಜೀವನವನ್ನು ಸಾಗಿಸಬೇಕಾಗುತ್ತಿತ್ತಲ್ಲ. ಅಂತಹ ಜೀವನದಿಂದ ಏನು ಪ್ರಯೋಜನ? ಅದಕ್ಕಿಂತ ಈ ತಪಸ್ಸು ಮಾಡುತ್ತಾ ಇಲ್ಲೇ ಸಾಯುವುದೇ ಮೇಲು. ಇದೇ ನನ್ನ ಪ್ರತಿಜ್ಞೆ. ಏನೇ ಆದರೂ ಸರಿ, ಎಷ್ಟೇ ಕಷ್ಟಗಳು ಬಂದರೂ ಸರಿ, ಎಷ್ಟು ನೋವನ್ನು ಸಹಿಸಬೇಕಾಗಿ ಬಂದರೂ ಸರಿ, ಈ ತಪಸ್ಸನ್ನು ವಿಜಯವಂತವಾಗಿ ಪೂರ್ಣಗೊಳಿಸುತ್ತೇನೆ. ಈ ಮಾರ್ಗದಲ್ಲಿ ಮರಣವೇ ಸಂಭವಿಸಿದರೂ ಸರಿ, ಈ ಹಾದಿಯನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. 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 ಪಂಚಾಕ್ಷರಿ ಮಂತ್ರದ ಪ್ರಭಾವದಿಂದಲೇ ನೋವೆಲ್ಲ ಇಳಿಮುಖವಾದ ಕೂಡಲೇ ಹಾವಿನ ವಿಷವೆಲ್ಲವೂ ನಿರ್ವೀರ್ಯವಾಯಿತು. ಆರೋಗ್ಯವು ಎಂದಿನಂತೆ ಗುಣಮುಖವಾಯಿತು. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ಪರಮೇಶ್ವರನ ಲೀಲೆಗಳ ಆಲಿಸಿರಮ್ಮ. ತಾಯಿ ತಂದೆಯರ, ಗಂಡ ಹೆಂಡತಿಯರ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಸಂಬಂಧ ಒಂದು ಜನ್ಮಕ್ಕೆ ಸೀಮಿತವಾಗಿರುತ್ತದೆ. ಆದರೆ ಗುರು ಶಿಷ್ಯರ ಸಂಬಂಧ ಜನ್ಮ ಜನ್ಮಾಂತರದಾಗಿರುತ್ತದೆ ನೋಡಿ. 180 ವರ್ಷ ವಯಸ್ಸುಳ್ಳವರು, ವಿಷ್ಣು ಭಕ್ತರು, ತಪಸ್ಸಂಪನ್ನರೂ ಆದ ಉತ್ತರ ಭಾರತ ದೇಶದ ಒಬ್ಬ ಮಹಾತ್ಮರು ತಪಸ್ವೀಜಿ ಮಹಾರಾಜರು. ಇವರು ತಮ್ಮ ಸುದೀರ್ಘವಾದ ಜೀವನದಲ್ಲಿ 12 ವರ್ಷಗಳ ಮೌನವ್ರತ, ಖಡಾ ತಪಸ್ಸು, ಹಾಗೆಯೇ 12 ವರ್ಷಗಳ ಪಂಚಾಗ್ನಿ ತಪಸ್ಸುಗಳನ್ನು ಮಾಡಿದ್ದಾರೆ. ಅಂತಹ ಮಹಾತ್ಮರು ಈ ಬಾಲಯೋಗಿಯನ್ನು ಹುಡುಕಿಕೊಂಡು ಬಂದು ಈತನ ದರ್ಶನ ಮಾಡಿಕೊಂಡು ಈ ಬಾಲಕ ಗತಜನ್ಮದಲ್ಲಿ ತಮ್ಮ ಗುರುವಾದ ಶ್ರೀಚಂದ್ರ ಮಹಾರಾಜರೆಂದು ಪ್ರಕಟಿಸಿದರು. ಸಾಕ್ಷಾತ್ ಶಿವನ ಅವತಾರವಾದ ಶ್ರೀಚಂದ್ರ ಮಹಾರಾಜರು ಸಿಕ್ಕು ಸಂಪ್ರದಾಯದ ಮೊದಲನೆಯ ಗುರುವಾದ ಗುರುನಾನಕ್ರವರ ಪುತ್ರರು. ತಪಸ್ಸಿನ ಬಗ್ಗೆ ಉನ್ನತವಾದ ಅನುಭವವನ್ನು ಹೊಂದಿರುವ ತಪಸ್ವಿಜಿ ಮಹಾರಾಜರು ಕೆಲವು ದಿನ ಆದಿವಾರಪುಪೇಟೆಯಲ್ಲೇ ಇದ್ದು ಬಾಲಯೋಗಿಗೆ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದರು. ತಪಸ್ಸು ಮಾಡುತ್ತಿರುವ ಬಾಲಕನ ಶರೀರ ಪೋಷಣೆಗಾಗಿ ದಿನವೂ ತಪ್ಪದೇ ಹಾಲನ್ನು ಸೇವಿಸಬೇಕೆಂದು ಹೇಳಿ ಒಂದು ಹಸುವನ್ನು ಸಹ ಕೊಂಡು ಬಾಲಯೋಗಿಯ ತಾಯಿಯವರಿಗೆ ಬಹುಕರಿಸಿದರು. ಆಯುರ್ವೇದದಲ್ಲೂ
ಪ್ರಾವೀಣ್ಯತೆಯನ್ನು ಸಂಪಾದಿಸಿದ ತಪಸ್ವೀಜಿ ಮಹಾರಾಜರು ಬಾಲಯೋಗಿ ದಿನಕ್ಕೆ 23 ಗಂಟೆಗಳ ಕಾಲ ನಿರ್ವಿರಾಮವಾಗಿ ಕುಳಿತುಕೊಂಡೇ ಇರುತ್ತಿದ್ದರಿಂದ ಮರಗಟ್ಟಿ ಹೋಗಿ ಸ್ವಸ್ಥತೆಯನ್ನು ಕಳೆದುಕೊಂಡಿದ್ದ ಅವನ ಕೈಕಾಲುಗಳಲ್ಲಿ ಪುನಃ ಸಾಧಾರಣ ರಕ್ತ ಪ್ರಸರಣೆಯಾಗಲು ತೈಲವನ್ನು ತಯಾರಿಸಿ ಅದನ್ನು ಬಾಲಯೋಗಿಯ ಶರೀರಕ್ಕೆ ಲೇಪಿಸಿ ಮರ್ದನ ಮಾಡಿ ಬಾಲಯೋಗಿ ಶರೀರವನ್ನು ಪುನರುಜ್ಜೀವಗೊಳಿಸಿದರು. ಪುಟ್ಟ ಧ್ಯಾನ ಮಂದಿರದಲ್ಲಿ ಬಿಸಿಲಿನ ಬೇಗೆಯಿಂದ ಬಳಲುತ್ತಿದ್ದ ಬಾಲಯೋಗಿಯನ್ನು ನೋಡಿ ಆ ತಪೋಮಂದಿರದ ಮೇಲೆ ಗೋಪುರವನ್ನು ನಿರ್ಮಿಸಿ ತಾಪವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಿ ಬಾಲಯೋಗಿಗೆ ಉಪಶಮನ ನೀಡಿದರು. ಆ ಮಹಾತ್ಮನ ಸೇವೆಯಿಂದ ಬಾಲಯೋಗಿಯ ಬಾಧೆಗಳು ಉಪಶಮನವಾಗಿ ದೇಹದ ಆರೋಗ್ಯ ಸುಧಾರಣೆಗೊಂಡು ಅವರ ತಪಸ್ಸು ನಿರ್ವಿಘ್ನವಾಗಿ ಸಾಗುತ್ತಿತ್ತು. ಚೆಲುವು ಮೀರು ಹಸಿರಾದ ಹೊಲದಲೇ ತನ್ನ ಹಸನಾದ ತಪಸ್ಸು ಮುಂದೆ ಸಾಗಿದೆ. ಆನಂದದ ಕಡಲಿನಲ್ಲಿ ಮನವು ಮುಳುಗಿದೆ. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ಪರಮೇಶ್ವರನ ಲೀಲೆಗಳ ಆಲಿಸಿರಮ್ಮ. ಈ ವಿಧವಾಗಿ ಸತ್ಯರಾಜು ದಿಕ್ತಪಸ್ಸಿನಲ್ಲಿ ಮಾಡಬೇಕಾದ ಪೂರ್ವ ಮತ್ತು ಉತ್ತರ ದಿಕ್ಕಿನ ದಿಕ್ತಪಸ್ಸನ್ನು 1949ರಿಂದ 1955ರವರೆಗೆ ಯಶಸ್ವಿಯಾಗಿ ಮುಗಿಸಿದನು. ಈಗ ದಿಕ್ತಪಸ್ಸಿನಲ್ಲಿಯೇ ಅತ್ಯಂತ ಕಷ್ಟಕರವಾದ ಪಶ್ಚಿಮ ದಿಕ್ಕಿನ ತಪಸ್ಸನ್ನು ಪ್ರಾರಂಭಿಸಿದ್ದಾನೆ. ಪಶ್ಚಿಮ ದಿಶ ತಪಸ್ಸು ಪ್ರಾರಂಭವಾಗಿದೆ. ಬಾಲಯೋಗಿ ಬಾಧೆಗಳು ಮುಗಿಲು ಮುಟ್ಟಿವೆ. ತಪಸ್ವೀಜಿ ಕೊಟ್ಟ ಹಸು ನೀಗಿತು. ಹಾಲಿಲ್ಲದೆ ಹಸಿವೆಯಿಂದ ಬಳಲಿದನು ಯೋಗಿ. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ತಾಪಸಿಯ ಕ್ಲೇಶಗಳ ಆಲಿಸಿರಮ್ಮ. ಬಡತನದ ಬೇಗೆಯಲ್ಲಿ ಬೆಂದಿಹ ತಾಯಿ ಹೆತ್ತ ಮಗನ ದುಸ್ಥಿತಿಯ ನೋಡದೆ ಮರುಗಿ ಅಲ್ಲಿ ಇಲ್ಲಿ ಕಾಡಿಬೇಡಿ ಹಾಲು ತಂದಳು. ಮುದ್ದಿನ ತನ ಕಂದನಿಗೆ ಪ್ರೀತಿಯನ್ನೇ ಕುಡಿಸಿದಳು. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ತಾಪಸಿಯ ಕ್ಲೇಶಗಳ ಆಲಿಸಿರಮ್ಮ. ದೇವ ಮಹಾದೇವ ಕಾಣಬಾರ. ಹಾಲು ಕೊಟ್ಟ ಹಸುಗಳೆಲ್ಲ ಒಂದೊಂದೇ ಮಡಿದವು. ಹಾಲು ಕೊಟ್ಟ ಹಸುಗಳೆಲ್ಲ ಒಂದೊಂದೇ ಮಡಿದವು. ಉಳಿದವರು ಇದ ನೋಡಿ ದಾನಕ್ಕೆ ಹಿಂಜರಿದರು. ಒಡ ಹುಟ್ಟಿದ ಸೋದರಿ ಆತ್ಮಹತ್ಯೆಗೊರಟಲು. ಒಡ ಹುಟ್ಟಿದ ಸೋದರಿ ಆತ್ಮಹತ್ಯೆಗೊರಟಲು ತಂದೆಯಂತೆ ಕಾಯುತ್ತಿದ್ದ ತಾತನು ಸಹ ಮಡಿದನು. ಶಿವಯೋಗಿಯ ಚರಿತೆಯನ್ನು ತಿಳಿಸುವೆವಮ್ಮ, ತಾಪಸಿಯ ಕ್ಲೇಶಗಳ ಆಲಿಸಿರಮ್ಮ. ಸಾವಿರದ 1955ನೇ ಇಸವಿ ಸತ್ಯರಾಜನ ದಿಕ್ತಪಸ್ಸಿನಲ್ಲಿ ಇದು 6ನೆಯ ವರ್ಷ. ಈಗಲೂ ಸಹ ಸತ್ಯರಾಜು ದಿನಕ್ಕೆ 23 ಗಂಟೆಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಮಾಡುತ್ತಿದ್ದಾನೆ. ಸತ್ಯರಾಜು ತನ್ನ ತಪಸ್ಸಿನ ಸಮಯದಲ್ಲಿ ಎದುರಿಸಿದ ಪರೀಕ್ಷೆಗಳೆಲ್ಲವೂ ಈ ಲೋಕದಿಂದಲೇ ಅಲ್ಲದೆ ಪರಲೋಕಗಳಿಂದಲೂ ಬಂದವು.
ಎಂತಹ ಆಶ್ಚರ್ಯ ನೋಡಿ! ಕಷ್ಟಕಾಲ ಬಂದಾಗ ದೇವತೆಗಳು ಮತ್ತು ದೇವರುಗಳು ಸಹ ಸಾಧಕನ ಹಾದಿಯಲ್ಲಿ ಅಡ್ಡಿ ಆತಂಕಗಳನ್ನು ಸೃಷ್ಟಿಸುತ್ತಾರೆ. ಅಂತಹ ಕೆಲವು ಪರೀಕ್ಷೆಗಳನ್ನು ಈಗ ಈ ನಾಟಕದಲ್ಲಿ ನೋಡೋಣ. ಯಾರು ನೀನು? ಇಲ್ಲೇನು ಮಾಡುತ್ತಿದ್ದೀಯಾ? ನನಗೆ ತುಂಬ ದಾಹವಾಗುತ್ತಿದೆ. ಕುಡಿಯಲು ಸ್ವಲ್ಪ ನೀರು ಕೊಡು. ನನ್ನ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಕೊಡುತ್ತಿಲ್ಲ? ಇಲ್ಲಿ ಈ ಸ್ಮಶಾನದಲ್ಲಿ ಯಾಕೆ ಜೀವನ ಮಾಡುತ್ತಿದ್ದೀಯಾ? ಯಾಕೆ ಹೀಗೆ ಸಮಯವನ್ನೆಲ್ಲ ವೃಥಾ ಮಾಡುತ್ತಿದ್ದೀಯಾ? ಇದರಿಂದ ಏನು ಪ್ರಯೋಜನ? ಹೀಗೆ ಯಾವ ಕೆಲಸವನ್ನು ಮಾಡದೆ ಕೂತಿದ್ದರೆ ನಿನಗೆ, ನಿನ್ನ ಕುಟುಂಬದವರಿಗೆ ಊಟ ಯಾರು ಕೊಡುತ್ತಾರೆ? ನಿನ್ನ ತಾಯಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ನಿನ್ನ ಒಳ್ಳೆಯದಕ್ಕೋಸ್ಕರ ಹೇಳುತ್ತಿದ್ದೇನೆ. ನೋಡು, ಎಷ್ಟು ಬಲಹೀನವಾಗಿದ್ದೀಯಾ. ಬಾ, ಊರಿಗೆ ಕರೆದುಕೊಂಡು ಹೋಗುತ್ತೇನೆ. ನನ್ನ ಜೊತೆಗೆ ಊರಿಗೆ ಬಾ. ಒಳ್ಳೆಯ ಊಟ ಮಾಡಿ ಮಲಗುವೆ. ಸ್ವಲ್ಪ ದಿನ ವಿಶ್ರಾಮ ತೆಗೆದುಕೊಂಡು ಪುನಃ ನಿನ್ನ ವೃತ್ತಿಯನ್ನು ಪ್ರಾರಂಭಿಸಬಹುದು. ವ್ಯಾಪಾರವನ್ನು ಮಾಡಬಹುದು. ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಮಾಡಬಹುದು. ಈ ಹುಚ್ಚಾಟವೆಲ್ಲ ಏನು? ದೇವೇಂದ್ರರಿಗೆ ವಂದನೆಗಳು.
ಪ್ರಭು, ನನ್ನನ್ನು ಕರೆಯಲು ಕಳುಹಿಸಿದಿರಂತೆ. ಹೌದು ರಂಬೆ. ಭೂಲೋಕದಲ್ಲಿ ಗೋದಾವರಿ ನದಿ ಪ್ರಾಂತ್ಯದಲ್ಲಿ ಒಬ್ಬ ಮನುಷ್ಯ ಘೋರ ತಪಸ್ಸು ಮಾಡುತ್ತಿದ್ದಾನೆ. ಆತನ ಹೆಸರು ಸತ್ಯರಾಜು. ದೇವಾಂಗ ಕುಲದವನು. ಆತನ ತಪಸ್ಸಿನ ಲಕ್ಷ್ಯವೇನೋ ನನಗೆ ಅರ್ಥವಾಗುತ್ತಿಲ್ಲ. ನನ್ನ ಪದವಿಯನ್ನೇ ತೆಗೆದುಕೊಳ್ಳಲು ತಪಸ್ಸು ಮಾಡುತ್ತಿರುವನೆಂದು ನನ್ನ ಅನುಮಾನ. ನಾನು ಸ್ವತಃ ಭೂಲೋಕಕ್ಕೆ ಹೋಗಿ ಆತನ ಮನಸ್ಸನ್ನು ತಪಸ್ಸಿನಿಂದ ಮರಳಿಸಲು ಪ್ರಯತ್ನಿಸಿದೆ. ನನ್ನಿಂದ ಸಾಧ್ಯವಾಗಲಿಲ್ಲ. ಅತಿ ದಿಟ್ಟನಾಗಿ ಕಾಣಿಸುತ್ತಿದ್ದಾನೆ. ಆದರೆ ಯುಕ್ತ ವಯಸ್ಸಿನಲ್ಲಿದ್ದಾನೆ. ಅಷ್ಟೇ ಅಲ್ಲದೆ ಈಗ ಪಶ್ಚಿಮಾಭಿಮುಖನಾಗಿ ತಪಸ್ಸು ಮಾಡುತ್ತಿದ್ದಾನೆ. ಹಾಗಾಗಿ ಮೌನ ವ್ರತದಲ್ಲಿದ್ದಾನೆ. ಬ್ರಹ್ಮರ್ಷಿ ವಿಶ್ವಾಮಿತ್ರರು ಸಹ ಪಶ್ಚಿಮಾಭಿಮುಖರಾಗಿ ತಪಸ್ಸು ಮಾಡುತ್ತಿರುವಾಗಲೇ ಮೇನಕೆ ಅವರ ತಪಸ್ಸನ್ನು ಭಂಗಗೊಳಿಸಿದ್ದು. ನೀನು ಈಗಲೇ ಭೂಲೋಕಕ್ಕೆ ಹೋಗಿ ಆತನ ತಪಸ್ಸನ್ನು ಭಂಗಗೊಳಿಸಬೇಕು. ಹಲವಾರು ರಾಜರೇ, ವಯಸ್ಸಾಗಿರುವವರೇ, ಎಷ್ಟೋ ವರ್ಷ ತಪಸ್ಸು ಮಾಡಿರುವವರೇ ಅಪ್ಸರಸೆಗಳಾದ ನಮ್ಮ ಸೊಗಸಿಗೆ ದಾಸರಾಗಿದ್ದಾರೆ ದೇವಾ. ಈಗಲೇ ಭೂಲೋಕಕ್ಕೆ ಹೋಗಿ ಯುಕ್ತ ವಯಸ್ಸಿನಲ್ಲಿರುವ ಆ ಮಾನವನನ್ನು ಅತಿ ಸುಲಭವಾಗಿ ನನ್ನ ಸೌಂದರ್ಯಕ್ಕೆ ಮುಗ್ಧನಾಗುವಂತೆ ಮಾಡಿ ಆತನ ತಪಸ್ಸು ಭಂಗ ಮಾಡಿ ಸ್ವರ್ಗಕ್ಕೆ ಮರಳಿ ಬರುತ್ತೇನೆ. ಚಿಂತಿಸಬೇಡಿ ಪ್ರಭು. ತಕದಿಮಿ ತಕಜ್ಜನು 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 ತಕದಿಮಿ ತಕಜ್ಜನು. ಸ್ವಾಮಿ, ತುಂಬಾ ದಾಹವಾಗುತ್ತಿದೆ. ಕುಡಿಯಲು ಸ್ವಲ್ಪ ನೀರು ಕೊಡಿ. ಯಾರು ನೀವು? ಯಾಕೆ ಇಲ್ಲಿ ಈ ಊರಿನಾಚೆ ಏಕಾಂತವಾಗಿ ಜೀವನ ಮಾಡುತ್ತಿದ್ದೀರಿ? ಹೆಂಡತಿ ಮಕ್ಕಳಿಲ್ಲವೇನು? ಅಥವಾ ಇನ್ನೂ ಮದುವೆಯೇ ಮಾಡಿಕೊಂಡಿಲ್ಲವೇ? ಹೌದು ಬಿಡಿ, ನಿಮಗೆ ನನ್ನಷ್ಟು ಸೌಂದರ್ಯವತಿ ಯಾರೂ ಕಾಣಿಸಲಿಲ್ಲ ಅನಿಸುತ್ತೆ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಸಿಂಗಾರ ಶಿಲೆಗನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ಸಿಂಗಾರ ಶಿಲೆಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ. ಕಲೆಯುವ ಬಾರ ಗಾಣೆ ಗಂಧೇರುವ ಬಾರ. ಭಾವಭಂಗಿಯೋಲು ಬೆರೆಯುವ ಬಾರ. ಭಾವಭಂಗಿಯೋ ತಾರ ಚೆಲುವ
ಸ್ವಾಮಿ, ನನ್ನನ್ನು ಕ್ಷಮಿಸಿ. ಅಜ್ಞಾನದಿಂದ ಅಹಂಕಾರದಿಂದ ನೀವು ಮಹಾತ್ಮರೆಂದು ತಿಳಿಯದೆ ನನ್ನ ಒಡೆಯನ ಆಜ್ಞೆಯನ್ನನುಸರಿಸಿ ನಿಮ್ಮ ತಪಸ್ಸು ಭಂಗ ಮಾಡಲು ಪ್ರಯತ್ನಿಸಿದೆ. ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ. ಅದಿಗದಿಗೋ ಕೈಲಾಸದಲ್ಲಿ ಪರಮಶಿವನ ಪ್ರಿಯ ಆವಾಸದಲ್ಲಿ ನೀಲಕಂಠನ ಸನ್ನಿಧಿಯಲ್ಲಿ ಮೃತ್ಯುಂಜಯನ ಕೊರಳಲ್ಲಿರುವ ಸರ್ಪಜಾತಿಯಲ್ಲಿ ಸರ್ವೋತ್ತಮನು ಪರಮೇಶ್ವರನ ಮಹಾಭಕ್ತನು ವಾಸುಕಿ ನಾಮದ ನಾಗರಾಜನು. ಅದಿಗೋ ಅದಿಗೋ ವಾಸುಕಿ ಪರಮಶಿವನ ಸೇನಾಧಿಪತಿ. ಅಷ್ಟೇ ಅಲ್ಲ, ಈ ವಾಸುಕಿಯ ಶಕ್ತಿ, ಸಾಮರ್ಥ್ಯ ಮತ್ತು ಇವನ ಘನತೆ ಏನು ಗೊತ್ತೇ? ಸಮುದ್ರ ಮಥನವ ಮಾಡುವ ಸಮಯ ವಾಸುಕಿ ಸಹಾಯ ಬೇಡಿದ ಸುರರು. ಮೇರು ಪರ್ವತಕ್ಕೆ ವಾಸುಕಿಯನ್ನು ಹಗ್ಗದ ಹಾಗೆ ಬಳಸಿದರು. ಅವನು ಹಿಡಿದು ಸಾಗರ ಕಣಿದು ಅಮೃತವನ್ನು ಗಳಿಸಿದರು. प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनाथं शिवं शङ्करं शम्भुमेशानमीडे. ಭೂಲೋಕದಲ್ಲಿ ಮಾನವರು ದುರಹಂಕಾರದಿಂದ ರಾಜಕೀಯವಾಗಿ ಮೇಲುಗೈ ಸಾಧಿಸಲು ಮಾರಣಾಸ್ತ್ರಗಳೇ ಅಲ್ಲದೆ ಈಗ ಅಣ್ವಸ್ತ್ರಗಳನ್ನು ಪ್ರಯೋಗಿಸಲು ಪ್ರಾರಂಭಿಸಿದ್ದಾರೆ. ಆದರೆ ಅವರಿಗೆ ಅವುಗಳ ಉಪಸಂಹರಣೆ ಗೊತ್ತಿಲ್ಲ. ಹೌದು ಸ್ವಾಮಿ. ಇನ್ನೊಂದು ಕಡೆ ತೀವ್ರವಾದಿಗಳು ವಿಜೃಂಭಿಸುತ್ತಿದ್ದಾರೆ. ಆ ಅಣ್ವಸ್ತ್ರಗಳು ಈ ಕೋಮುವಾದಿಗಳ ಕೈಗೆ ಸಿಕ್ಕರೆ ಭೂಲೋಕ ಪ್ರಲಯದ ಕಡೆಗೆ ನಡೆಯುವುದು ಅನಿವಾರ್ಯ. ನಿಜ ಸ್ವಾಮಿ. ಭೂಲೋಕವನ್ನು ಕಾಪಾಡುವುದಕ್ಕೆ ತಾವೇ ಏನಾದರೂ ಮಾಡಬೇಕಲ್ಲವೇ ಸ್ವಾಮಿ? ಪ್ರಯಾಸ ನಡೆಯುತ್ತಿದೆ. ಭೂಲೋಕದಲ್ಲಿ ಪ್ರಲಯ ಬರದಂತೆ ನೋಡಿಕೊಳ್ಳಲು ಮತ್ತೆ ಶಾಂತಿಯನ್ನು ಸ್ಥಾಪಿಸಲು ಧ್ಯಾನವೊಂದೇ ಮಾರ್ಗ. ಧ್ಯಾನವನ್ನು ಮಾನವರೆಲ್ಲರಿಗೂ ಕಲಿಸಿಕೊಡಲು ಸಪ್ತಬಾಲಕರನ್ನು ಗೋದಾವರಿ ನದಿ ಪ್ರಾಂತ್ಯದಲ್ಲಿ ತಪಸ್ಸಿನಲ್ಲಿ ಕೂರಿಸಿದ್ದೇವೆ. ಅವರಲ್ಲಿ ಸತ್ಯರಾಜು ಎನ್ನುವನೊಬ್ಬನು ದೃಢ ನಿರ್ಧಾರದಿಂದ ದಿಕ್ತಪಸ್ಸನ್ನು ಮಾಡುತ್ತಿದ್ದಾನೆ. ಅವನು ತಪಸ್ಸು ಪೂರ್ಣಗೊಳಿಸುತ್ತಾನೆಂದು ನನ್ನ ವಿಶ್ವಾಸ. ದಿಕ್ತಪಸ್ಸು ಅತಿ ಕಷ್ಟವಾದದ್ದಲ್ಲವೇ ಸ್ವಾಮಿ? ಎಷ್ಟೋ ನಿಯಮನಿಷ್ಠೆಗಳನ್ನು ಅವಲಂಬಿಸಬೇಕು. ಸತ್ಯರಾಜು ಬಹಳ ತುಂಟ. ಅವನಿಗೆ ವಿನಯ ವಿಧೇಯತೆಗಳೇ ಇಲ್ಲ. ವಿದ್ಯಾಭ್ಯಾಸವೂ ಬಹು ಕಡಿಮೆ. ನೇಯ್ಗೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಹಳ್ಳಿ ಹುಡುಗ. ನಿಷ್ಠೆಯಿಂದ ಪೂಜೆ ಅಥವಾ ಪುರಸ್ಕಾರವನ್ನು ಮಾಡುವವನಲ್ಲ. ದಿಕ್ತಪಸ್ಸಿನಲ್ಲಿ ಸಿದ್ಧಿ ಪಡೆಯಲು ಅವನಿಂದ ಸಾಧ್ಯವೇ ಸ್ವಾಮಿ? ಆ ವಿಷಯಗಳಿಗೂ ತಪಸ್ಸಿಗೂ ಸಂಬಂಧವೇನಿದೆ? ಸತ್ಯರಾಜು ಈಗಾಗಲೇ 6 ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದಾನೆ. ದಿಕ್ತಪಸ್ಸಿನಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕುಗಳಿಗೆ ಮುಖ ಮಾಡಿ ಮಾಡಬೇಕಾಗಿರುವ ತಪಸ್ಸನ್ನು ವಿಜಯವಂತವಾಗಿ ಪೂರ್ಣಗೊಳಿಸಿದ್ದಾನೆ. ಈಗ ಪಶ್ಚಿಮಾಭಿಮುಖನಾಗಿ ತಪಸ್ಸನ್ನು ಮಾಡುತ್ತಿದ್ದಾನೆ.
ತಪಸ್ಸು ಪ್ರಾರಂಭ ಮಾಡಿದ್ದಾಗಿನಿಂದ ಅವನನ್ನು ಎಷ್ಟೋ ಹಾವುಗಳು ಕಚ್ಚಿವೆಯೋ ಗೊತ್ತೇನು. ಆದರೂ ಅವನು ತಪಸ್ಸನ್ನು ಮುಂದುವರಿಸುತ್ತಿದ್ದಾನೆ. ಸ್ವಾಮಿ, ಪಶ್ಚಿಮಾಭಿಮುಖವಾಗಿ ತಪಸ್ಸು ಮಾಡುವಾಗಲೇ ಅತ್ಯಂತ ಕಷ್ಟಕರವಾದ ಪರೀಕ್ಷೆಗಳನ್ನು ಎದುರಿಸಬೇಕಾಗುವುದೆಂಬುದು ತಿಳಿದ ವಿಷಯವೇ ಅಲ್ಲವೇ? ನಿಮ್ಮ ಅನುಮತಿ ಇದ್ದರೆ ನಾನು ಸತ್ಯರಾಜುವಿನ ಛಲವನ್ನು ಪರೀಕ್ಷಿಸಲು ಇಚ್ಛಿಸುತ್ತೇನೆ. ಅದು ನಿನ್ನ ಇಚ್ಛೆ. ಎಷ್ಟೊಂದು ಹಾವುಗಳು ಕಚ್ಚಿವೆಯಂತೆ, ಆದರೂ ಸಹ ತಪಸ್ಸು ಮುಂದುವರಿಸುತ್ತಿದ್ದಾನಂತೆ. ಅವೆಲ್ಲ ಸಾಧಾರಣ ಭೂಲೋಕದ ನಾಗರ ಹಾವುಗಳು ತಾನೆ. ಈ ವಾಸುಕಿಯ ವಿಷವನ್ನು ಮಾನವ ಮಾತ್ರರು ತಡೆದುಕೊಳ್ಳಲಾಗುತ್ತೇನು? ತಪಸ್ಸು ಮಾಡುವವನು ಒಂದು ಕಾರ್ಯವನ್ನು ಸಂಕಲ್ಪಿಸಿ ಹೆಜ್ಜೆ ಮುಂದಿಟ್ಟ ಮೇಲೆ ಎಂತಹ ಕಷ್ಟ ಬಂದರೂ ಸಹ ಹಿಂದೆಜ್ಜೆ ಹಾಕಬಾರದು. ಅದು ಪ್ರಾಣಾಪಾಯವೇ ಆದರೂ ಆ ಕಷ್ಟವನ್ನು ತಪ್ಪಿಸಿಕೊಂಡು ಅಥವಾ ಅದನ್ನು ಎದುರಿಸಿ ಮುಂದಕ್ಕೆ ಹೋಗಬೇಕೇ ವಿನಃ ಭಯಗೊಂಡು ನಿಷ್ಕ್ರಮಿಸುವುದನ್ನು ಯೋಗನಿಷ್ಠೆ ಸಮ್ಮತಿಸದು. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವೆನೆಯಿದೇನಃ ವಿಧಿ ವಿಲಾಸವೆನೆಯಿದೇನಃ. ಸಪ್ತ ಋಷಿಗಳೇ ಎದುರಿಸದಂಥ ಘೋರ ಪರೀಕ್ಷೆಗೆ ಗುರಿಯಾದನೆ. ಯೋಗನಿಷ್ಠೆಯಲ್ಲಿ ಸೆರೆಯಾಗಿದ್ದಿನ ವಾಸುಕಿಗಾಹುತಿಯಾದನೆ. ಈ ಮಹಾತ್ಮನ ಇಷ್ಟು ವರುಷಗಳ ಸಾಧನೆ ವ್ಯರ್ಥವೇ ಆಯಿತೆ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವೆನೆಯಿದೇನಃ ವಿಧಿ ವಿಲಾಸವೆನೆಯಿದೇನಃ. ಸತ್ಯರಾಜು ವಾಸುಕಿಯಿಂದ ಕಚ್ಚಲ್ಪಟ್ಟು ಈಗಾಗಲೇ 4 ರಾತ್ರಿ 4 ಹಗಲು ಕಳೆದಿವೆ. ಇವನ ದೇಹದಲ್ಲಿ ಚಲನೆಯೇ ಇಲ್ಲವೇ? ತಪಸ್ವೀಜಿ ಮಹಾರಾಜರಾದರೂ ಬಂದರೆ ಇವನ ಪ್ರಾಣ ಉಳಿಸಬಲ್ಲರೇನು? ಕಷ್ಟಗಳು ಬಂದಾಗ ಯೋಗಿಗೆ
ಸತತ ಸೇವೆಯನ್ನು ಮಾಡಿದ ಶಿಷ್ಯರಮ್ಮ. ಪ್ರಾಣಪಾಯಕ್ಕೆ ಸಿಲುಕಿ ನಿಂತಿಯ ಯೋಗಿಯ ಜೀವವನ್ನೇ ಕಾಯ್ದ ಪುಣ್ಯಮೂರ್ತಿ. ಅಂತ ತಪಸ್ವಿ ಮಹಾರಾಜು ಅಕಟ ಅದೇ ದಿನ ನಮ್ಮನ್ನೆಲ್ಲರ ಅಗಲಿ ಮಹಾಸಮಾಧಿ ಆದರೆ. ನಿನ್ನ ಭಾರವು ನನ್ನದೆಂದು ಯೋಗಕ್ಷೇಮವ ಕಾವೆನೆಂದು ಮಾತು ಕೊಟ್ಟಿಯ ಗುರುಗಳಂದು ಎತ್ತ ಹೋಗಿ ಹರಯ್ಯ ಇಂದು ಎತ್ತ ಹೋಗಿ ಹರಯ್ಯ ಇಂದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗಿರಿಜಾ, ಒಂದು ಸಂತೋಷದ ವಿಷಯ. ಏನು ಸ್ವಾಮಿ? ಭೂಲೋಕದಲ್ಲಿ ಸತ್ಯರಾಜು ಪಶ್ಚಿಮಾಭಿಮುಖನಾಗಿ ಮಾಡುತ್ತಿದ್ದ ತಪಸ್ಸು ಇಲ್ಲಿಗೆ ಮುಕ್ತಾಯವಾಯಿತು. ಅವನು 1 ತಿಂಗಳಿಂದ ನಿರ್ವಿಕಲ್ಪ ಸಮಾಧಿಯಲ್ಲೇ ಕುಳಿತಿದ್ದಾನೆ. ಬನ್ನಿ, ಅವನನ್ನು ನೋಡಿ ಬರೋಣ. ಹೌದೇನು ಸ್ವಾಮಿ? ತುಂಬ ಸಂತೋಷ. ನಡೀರಿ, ಹೋಗೋಣ. ವಾಸುಕಿ, ನೀನು ನಮ್ಮ ಜೊತೆಗೆ ಬಾ. ತಮ್ಮ ಆಜ್ಞೆ ಸ್ವಾಮಿ. ಸತ್ಯರಾಜು, ಸತ್ಯರಾಜು, ಎದ್ದೇಳು. ಸತ್ಯರಾಜು, ಎದ್ದೇಳು. ಸತ್ಯರಾಜು, ನೀನು ಪಶ್ಚಿಮಾಭಿಮುಖನಾಗಿ ಆಚರಿಸಿದ ತಪಸ್ಸು ಇಲ್ಲಿಗೆ ಮುಗಿಯಿತು. ನೀನು ಇದರಲ್ಲೂ ವಿಜಯವಂತನಾದೆ. ಶಬಾಷ್, ನಮಗೆ ತುಂಬ ಸಂತೋಷ. ನಿನ್ನ ಮೌನರಥವು ಇಲ್ಲಿಗೆ ಮುಗಿಯಿತು. ನೀನು ಮಾತನಾಡಬಹುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಾಮಿ, ಈ ನಾಗರ ಹಾವೇ ನನ್ನನ್ನು ಕಚ್ಚಿದ್ದು. ಹೌದು, ಅದು ನಿನ್ನ ನಿರ್ಧಾರವನ್ನು ಪರೀಕ್ಷಿಸಲು ಪ್ರಯತ್ನಿಸಿತು. ವಾಸುಕಿ, ನೀನು ಕೂಡ ಭೂಲೋಕದಲ್ಲೇ ಇದ್ದು ಈ ದಿವ್ಯ ಕಾರ್ಯದಲ್ಲಿ ಈತನಿಗೆ ಸಹಾಯ ಮಾಡಬೇಕಾಗುತ್ತದೆ. ಕಾರ್ಯ ಬಹಳ ಮಹತ್ತರವಾದದ್ದು. ತಮ್ಮ ಆಜ್ಞಾ ಸ್ವಾಮಿ, ಹಾಗೇ ಮಾಡುತ್ತೇನೆ. ತಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಜಯ ಜಯ ಗಿರಿಜಾರಮಣ, ಜಯ ಜಯ ಗಿರಿಜಾರಮಣ, ಜಯ ಜಯ ಶಂಕರನಾಗಾಭರಣ, ಜಯ ಜಯ ಗಿರಿಜಾರ